ಈ ಚಿಕ್ಕ ಬಾಕ್ಸ್ ನ ಕ್ಲಿಕ್ ಮಾಡಬೇಕು. ಈ ಕ್ಲಿಕ್ ಮಾಡಿದ ಕೂಡಲೇ ಅವ್ರಿಗೆ ಜನರೇಟ್ OTP ಅಂತ ಕೆಳಗಡೆ ಬಾಟಮ್ ಅಲ್ಲಿ ಇದೆ, ಅದಕ್ಕೆ ಮತ್ತೆ ಕ್ಲಿಕ್ ಮಾಡಿದ್ರೆ ಆ OTP ಬರ್ತದೆ. ಆ OTP ನ ಈಗ ರೈಟ್ ಸೈಡ್ ಅಲ್ಲಿ ನೋಡಬಹುದು ನೀವು. ಆ ರೈಟ್ ಸೈಡ್ ಅಲ್ಲಿ OTP ನ ಎಂಟ್ರಿ ಮಾಡಿ ಕೆಳಗೆ ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕು. ಇದು ಮಾಡಿದ ಕೂಡಲೇ ಈ ಪೇಜ್ ಓಪನ್ ಆಗ್ತದೆ. ಅಂದ್ರೆ OTP ಹಾಕಿ ವೆರಿಫೈ ಮಾಡಿದ್ವಿ, ಈ ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಅಲ್ಲಿ ಆಲ್ರೆಡಿ ಅವರು KJID ಎಂಟ್ರಿ ಮಾಡಿರೋದ್ರಿಂದ KJID ಆಮೇಲೆ ಅವ್ರ ಮೊಬೈಲ್ ನಂಬರ್ ಕಾಣಿಸ್ತದೆ. ಹಾಗೇನೆ ಅವ್ರ HRMS ಪ್ರಕಾರವಾಗಿ ಏನಿದೆ ನಾವು ಫೈನಲ್ ಟ್ರಾನ್ಸ್ಫರ್ ಲಿಸ್ಟ್ ಏನ್ ಪ್ರೊಡ್ಯೂಸ್ ಆಗುತ್ತೆ ಅದ್ರ ಪ್ರಕಾರವಾಗಿ ಅವರ ಹೆಸರನ್ನ ಹಾಕ್ತಾರೆ. ಹೆಸರನ್ನ ಹಾಕಿ ಅವ್ರದ್ದು ಏಜ್ ಕೂಡ ಹಾಕ್ತಾರೆ. ನೆಕ್ಸ್ಟ್ ಪ್ರತಿಯೊಬ್ರು ಕೂಡ ಇಮೇಲ್ ID ನ ಹಾಕ್ಬೇಕು. ಅವ್ರದೇ ಆದಂತಹ ಇಮೇಲ್ ಐಡಿಗಳನ್ನ ಇಲ್ಲಿ ಇಮೇಲ್ ID ಹಾಕ್ಬೇಕು. ಇಮೇಲ್ ID ಇಲ್ಬಿದ್ದು ಅವ್ರದ ಮುಂದೆ ಅವರು ಕೌನ್ಸಿಲಿಂಗ್ ಅಲ್ಲಿ ಅವ್ರದ್ದು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಇದೇ ಇಮೇಲ್ ID ಅವ್ರದ್ದು ID ಆಗ್ತದೆ, ಲಾಗಿನ್ ID ಆಗುತ್ತೆ. ಹಾಗಾಗಿ ಇಮೇಲ್ ID ಇಸ್ ವೆರಿ ಇಂಪಾರ್ಟೆಂಟ್. ಕೆಲವರಿಗೆ ಎಸ್ಪೆಷಲಿ ಗ್ರೂಪ್ ಡಿ ಗಳಿಗೆ, ಕೆಲವರು ಸೀನಿಯರ್ ಸ್ಟಾಫ್ ನರ್ಸ್ ಇವರುಗಳಿಗೆ ಅವ್ರ ಹತ್ರ ಲಾಗಿನ್ ಇದು ಇರಲ್ಲ, ಇಮೇಲ್ ID ಇರಲ್ಲ. ಸೊ ಅವರವರ ಡ್ರಾಯಿಂಗ್ ಆಫೀಸರ್ಸ್ ಯಾರು ಇರ್ತಾರೆ, ಮೆಡಿಕಲ್ ಆಫೀಸರ್ಸ್ ಇರ್ಬೋದು ಅಥವಾ ಬೇರೆ AOs ಇರ್ಬೋದು, ಈ ಡ್ರಾಯಿಂಗ್ ಆಫೀಸರ್ಸ್ ಪ್ರತಿಯೊಬ್ಬರಿಗೆ ಯಾರಿಗೆ ಇಮೇಲ್ ID ಇಲ್ಲ ಅವ್ರಿಗೆ ಕ್ರಿಯೇಟ್ ಮಾಡಿ ಕೊಡ್ಲಿಕ್ಕೆ ಸಹಾಯ ಮಾಡಬೇಕು. ಅದನ್ನು ಕೂಡ ನಾವು ನೋಟಿಫಿಕೇಶನ್ ಗೈಡ್ಲೈನ್ಸ್ ಅಲ್ಲಿ ಹಾಕ್ತಿವಿ. ಸೊ ಅವರ ಸಹಾಯದಿಂದ ಇಮೇಲ್ ID ನ ಹಾಕೊಂಡು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಅವ್ರದೇ ಆದಂತಹ ಪಾಸ್ವರ್ಡ್ ಅನ್ನ ಕನ್ಫರ್ಮ್ ಮಾಡ್ಕೋಬೇಕು. ಒಂದ್ಸಲ ಕ್ರಿಯೇಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡಿ ಕೆಳಗಡೆ ಡಿಕ್ಲರೇಷನ್ ನ ಕ್ಲಿಕ್ ಮಾಡಿ ಅಗ್ರಿ ಮಾಡಬೇಕು, ಅಂದ್ರೆ ಒಪ್ಕೋಬೇಕು. ಒಪ್ಪಿದ ಕೂಡಲೇ ಅವ್ರದ್ದು ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ಲಾಗಿನ್ ID ಕ್ರಿಯೇಟ್ ಆಗುತ್ತೆ. ಸೊ ಈ ಲಾಗಿನ್ ID ನ ಬಹಳ ಭದ್ರವಾಗಿ ಜೋಪಾನವಾಗಿ ಇಟ್ಕೋಬೇಕು. ಯಾಕೆಂತಂದ್ರೆ ಕೆಲವರು ಮರ್ತು ಬಿಡ್ತಾರೆ. ಹೊಸದಾಗಿ ಇಮೇಲ್ ID ಕ್ರಿಯೇಟ್ ಮಾಡಿರೋರು, ಹೊಸದಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರೋರು ಮರ್ತು ಬಿಡ್ತಾರೆ. ಸೊ ಅದು ಮರಿದ ರೀತಿಯಲ್ಲಿ ನಿಮ್ಮ ಎಂಪ್ಲಾಯೀಸ್, ನಿಮ್ಮ ಸ್ಟಾಫ್ ಅಂದ್ರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇಷ್ಟು ಜನ ಅವ್ರದ್ದು ಲಾಗಿನ್ ID ನ ಜ್ಞಾಪಕ ಇಟ್ಕೋಬೇಕು. ರಿಪೀಟ್ ಮಾಡ್ತಾ ಇದ್ದೀನಿ. ಲಾಗಿನ್ ID ನ ಹಾಗೆ ಪಾಸ್ವರ್ಡ್ ಅನ್ನ ಒಂದ್ ಕಡೆ ಬರೆದಿಟ್ಕೊಂಡು ಜೋಪಾನವಾಗಿ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಮುಂದೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋದು ಕಷ್ಟ ಆಗ್ತದೆ. ಇದಾದ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ಕೂಡಲೇ ಮತ್ತೆ ಅದೇ ಲಾಗಿನ್ ಇಂದ ECMS DCMS ಲಾಗಿನ್ ಇಂದ ಮತ್ತೆ ಲಾಗಿನ್ ಆಗಿ ಅದೇ ಪಾಸ್ವರ್ಡ್ ಹಾಕೊಂಡು ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗ್ತದೆ. ಈ ಪೇಜ್ ಓಪನ್ ಆಗ್ತದೆ. ಈ ಪೇಜ್ ನಲ್ಲಿ ಬ್ಲೂ ಕಲರ್ ಅಲ್ಲಿ ಏನ್ ಆರಾಮ್ ಇದೆಯಲ್ಲ, ಈ ಪೇಜ್ ನಲ್ಲಿ ಅವ್ರ ಎಡಿಟ್ ಪ್ರಿಫರೆನ್ಸಸ್ ಅವರು ಆಯ್ಕೆ ಮಾಡ್ಕೋಬೇಕಾದಂತ ಎಲ್ಲೆಲ್ಲಿ ವೇಕೆನ್ಸಿ ಇದೆ. ಈಗ ಉದಾಹರಣೆಗೆ ಸ್ಟಾಫ್ ನರ್ಸ್ಗೆ ಸುಮಾರು ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅವ್ರ ಪ್ರಿಫರೆನ್ಸ್ ಪ್ರಕಾರವಾಗಿ ಅವರು ಎಂಟ್ರಿ ಮಾಡಬಹುದು. ಅಂದ್ರೆ ಉದಾಹರಣೆಗೆ ಫಸ್ಟ್ ಬೆಂಗಳೂರು KCG ಬೇಕು ಅಂತ KCG ಹಾಕೋಬಹುದು, ಅಥವಾ ಆನೇಕಲ್ ಬೇಕು ಅಂದ್ರೆ ಆನೇಕಲ್ ಹಾಕಬಹುದು, ತುಮಕೂರು ಅಂದ್ರೆ ತುಮಕೂರು ಹಾಕಬಹುದು. ಅವ್ರ ಪ್ರಿಫರೆನ್ಸಸ್ ಪ್ರಕಾರ 1, 2, 3 ಅಂತ ಅವರು ಮಾಡ್ಕೊಂತ ಹೋಗ್ಬೋದು. ಇಷ್ಟು ಎಂಟ್ರಿಗಳನ್ನ ಅವ್ರು ಹಾಕ್ಬಹುದು. ಇದು ಇಲ್ಲಿ 198 ಆಪ್ಷನ್ಸ್ ನ ಎಂಟ್ರಿ ಮಾಡಬಹುದು. ಮೆರಿಟ್ ಅಲ್ಲಿ ಇದ್ದವರು, ಟಾಪ್ ಅಲ್ಲಿರೋರು, ವೆರಿ ಫಸ್ಟ್ ಇರೋರು ಅವ್ರಿಗೆ ಬೇಕಾದ ಜಾಗ ಸಿಕ್ಬಿಡುತ್ತೆ. ತುಂಬಾ ಮಧ್ಯದಲ್ಲಿ ಇರೋರಿಗೆ ಎಲ್ಲಿ ಸಿಗುತ್ತೆ ಅನ್ನೋದು ಅವ್ರ ಅಕ್ಕಪಕ್ಕ ಊರು ಎಲ್ಲಿ ಹೋಗ್ಬೇಕು ಅಂತ ಇರ್ತಾರೆ ಅದನ್ನ ಹಾಕೋಬಹುದು, ಲಿಸ್ಟ್ ಮಾಡಬಹುದು. ಒಟ್ಟು 198 ಚಾಯ್ಸಸ್ ನ ಅವರು ಆಯ್ಕೆ ಮಾಡ್ಕೊಳ್ಬಹುದು. ಈ ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು ನೋಡ್ಬೋದು ಕೆಳಗಡೆ ಬಾಕ್ಸ್ ಅಲ್ಲಿ ಮೇಲ್ಗಡೆ ಅವ್ರದ್ದು ಡೀಟೇಲ್ಸ್ ಇರುತ್ತೆ. ಅವ್ರದ್ದು ಯಾವ ಡಿಪಾರ್ಟ್ಮೆಂಟ್, ಯಾವ ಡಿಸ್ಟ್ರಿಕ್ಟ್ ಅಥವಾ ಏನಂತ ತಾಲೂಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಅವರು ಆಪ್ಷನ್ ಎಂಟ್ರಿನ ಮೇಲೆ ಕೆಳಗೆ ಮಾಡ್ಕೋಬಹುದು. ಕೆಳಗಡೆ ನೀವು ನೋಡ್ಬೋದು ಈ ರೈಟ್ ಸೈಡ್ ಯೆಲ್ಲೋ ಕಲರ್ ಹೈಲೈಟ್ ಮಾಡಿದೀವಿ. After adding all preferences, scroll to the bottom of the page and tick the checkbox stating the above my preferences. ಈ ಕೆಳಗಡೆ ನೀವು ನೋಡ್ಬೋದು ಸೇವ್ ಅಂತ ಇದೆ. ಈಗ ಕೆಳಗಡೆ ಬಾಕ್ಸ್ ಇದೆ, ಬಾಕ್ಸ್ ನ ಟಿಕ್ ಮಾಡಿ ಕೆಳಗಡೆ ಸೇವ್ ಅಂತ ಒತ್ತಬೇಕು. ಈಗ ಸೇವ್ ಮಾಡಿದ್ಬಿಟ್ಟು, ಸೇವ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಈ ಸ್ಟೆಪ್ ಅಲ್ಲಿ ಏನಾದ್ರು ಸೇವ್ ಮಾಡಲಿಲ್ಲ ಅಂತಂದ್ರೆ ಅವ್ರ ಪ್ರಿಫರೆನ್ಸಸ್ ಯಾವುದು ಸೇವ್ ಆಗಿರಲ್ಲ. ಈಗ ಸೇವ್ ಮಾಡೋದು ಬಹಳ ಮುಖ್ಯ ಆಗಿರ್ತದೆ. ಸೇವ್ ಮಾಡಿದ್ಮೇಲೆ ಅವ್ರ ಕಂಪ್ಲೀಟ್ ಪ್ರಿಫರೆನ್ಸಸ್ ಸೆಲೆಕ್ಟ್ ಆಗಿರ್ತದೆ. ನಾವು 2 ದಿವಸ ಅವ್ರಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಇರ್ತದೆ. ಅವ್ರು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಅವರು ಯಾವ ಏರಿಯಾ ಇದೆ ಅಂತ ಬೇಕಾದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಚೆಕ್ ಮಾಡಿಕೊಂಡು ಅವರು ಪ್ಲೇಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅವರಿಗೆ ಅನುಕೂಲವಾದಂತ ಪ್ಲೇಸ್ ನ ನಾವು ಒಂದ್ಸಲ ಮಾರ್ಕ್ ಅಲಾಟ್ಮೆಂಟ್ ಮಾಡಿ ತೋರಿಸ್ತೀವಿ ಇಲ್ಲಿಂದ ಸ್ಟೇಟ್ ಇಂದ.
ಸೊ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಏನ್ ಗೊತ್ತಾಗ್ತದೆ, ಯಾರ್ಯಾರಿಗೆ ಯಾವ್ಯಾವ ಪ್ಲೇಸ್ ಸಿಕ್ಕಿದೆ ಅಂತ ಅದು ಒಂದು ಪೂರ್ವಭಾವಿಯಾಗಿ ತೋರಿಸುತ್ತೆ. ಸೊ ಯಾರಾದ್ರೂ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಮತ್ತೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ದಿವಸ ಅವಕಾಶ ಇರ್ತದೆ, ಅಥವಾ ಅವಕಾಶ ಎಷ್ಟು ಸಮಯ ಅವಕಾಶ ಇರುತ್ತೆ ಅನ್ನೋದು ನಾವು ನೋಟಿಫಿಕೇಶನ್ ಅಲ್ಲಿ ಹಾಕ್ತೀವಿ. ಸೊ ಅಷ್ಟು ಟೈಮ್ ನಲ್ಲಿ ಅವರು ಏನಾದ್ರು ಪ್ರಿಫರೆನ್ಸಸ್ ಸಿಕ್ಕಿಲ್ಲ ಅಂತ, ಕೆಲವ್ರು ಏನ್ ಮಾಡಿರ್ತಾರೆ, ಅವ್ರದ್ದು ಸೀನಿಯಾರಿಟಿ ತುಂಬಾ ಕಡಿಮೆ ಇರ್ತದೆ, ಒಳ್ಳೊಳ್ಳೆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಬಟ್ ಆ ಪ್ಲೇಸ್ಗಳು ಬೇರೆ ಸೀನಿಯರ್ಸ್ಗೆ ಸಿಕ್ಕಿರುತ್ತೆ, ಇವ್ರಿಗೆ ಸಿಕ್ಕಿರಲ್ಲ. ಅವಾಗ ಅವ್ರಿಗೇನು ಅಲರ್ಟ್ ಆಗಿರಲ್ಲ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಅವ್ರಿಗೆ ಯಾವ್ದು ಸಿಗೋ ಚಾನ್ಸಸ್ ಇರ್ತದೆ ಅದನ್ನ ಮತ್ತೆ ಅವರು ಪ್ರಿಫರೆನ್ಸಸ್ ಅಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಮತ್ತೆ ಚಾನ್ಸ್ ಕೊಟ್ಟಾಗ ಚೇಂಜ್ ಮಾಡ್ಕೋಬಹುದು. ಚೇಂಜ್ ಮಾಡ್ಕೊಂಡು ಒಂದು ದಿವಸ ಆದ್ಮೇಲೆ ಫೈನಲ್ ರಿಸಲ್ಟ್ ಅನೌನ್ಸ್ ಆಗ್ತದೆ. ಅದು ಗೈಡ್ಲೈನ್ಸ್ ಅಲ್ಲಿ ಏನು ನಾವು ಕೊಟ್ಟಿರ್ತೀವಿ ಅಷ್ಟು ಸಮಯಾವಕಾಶದೊಳಗಡೆ ಅವರು ರಿಪೋರ್ಟ್ ಆಗ್ಬೇಕಾಗ್ತದೆ. ಸೊ ಇದಿಷ್ಟು ಕೌನ್ಸಿಲಿಂಗ್ ಪ್ರೋಸೆಸ್ ನಡೀತದೆ. ಏನಾದ್ರು ಡೌಟ್ಸ್ ಇದ್ರೆ ತಾವು ಕೇಳಬಹುದು. ಮಾರ್ಕ್ ಅಲಾಟ್ಮೆಂಟಿಗೆ ಎಲ್ಲಿಗೆ ಹೋಗ್ಬೇಕಂತ ಹೇಳ್ಬಿಟ್ಟಿದೆ, ಚೇಂಜ್ ಮಾಡ್ಬೇಕಂತ ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ ಇದು ಏನ್ ಮಾರ್ಕ್ ಅಲಾಟ್ಮೆಂಟ್ ಆಗುತ್ತೆ, ಇದು ಮಾರ್ಕ್ ಅಲಾಟ್ಮೆಂಟ್ ಕೂಡ ವೆಬ್ಸೈಟ್ ಅಲ್ಲಿ ಹಾಕಿರ್ತೀವಿ. ಸೊ ಅವರು ಮನೆಯಿಂದಲೇ ನೋಡ್ಕೋಬಹುದು ಅಥವಾ ಆಫೀಸಿಂದನಾದ್ರೂ ನೋಡ್ಕೋಬಹುದು. ಈ ಪ್ರೋಸೆಸ್ ಕಂಪ್ಲೀಟ್ ಪ್ರೋಸೆಸ್ ಎಲ್ಲೂ ಆಫೀಸಿಗೆ ಬರೋಂಗಿಲ್ಲ, ಅವ್ರು ಮನೆಯಲ್ಲೇ ಕೂತ್ಕೋಬಹುದು. ಯಾರಿಗೆ ಗೊತ್ತಾಗಲ್ಲ, ಎಕ್ಸಾಂಪಲ್ ಗ್ರೂಪ್ ಡಿಸ್ಗೆ ಗೊತ್ತಾಗೋದಿಲ್ಲ ಹೇಗ್ ಮಾಡ್ಬೇಕು ಪ್ರೊಸೀಜರ್ ಹೇಗೆ ಅಂತವ್ರಿಗೆ ಅವರ ಡ್ರಾಯಿಂಗ್ ಆಫೀಸರ್ಸ್ ಅವ್ರದೇ ಆಫೀಸ್ ಅಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಥವಾ ತಾಲೂಕ್ ಹಾಸ್ಪಿಟಲ್ ಇಂತಹ ಒಳ್ಳೆಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.